ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳು ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಅಸೋಸಿಯೇಷನ್ ಸಂಸ್ಥೆಗಳ ಒಕ್ಕೂಟದ ಆಶ್ರಯದೊಳಗಡೆ ಏನು LG ಹಾವನೂರು ಅವರು ವರದಿ ಸಲ್ಲಿಸಿ 50 ವರ್ಷಗಳು ಸಂತಾ ಇದೆ. ಈ ಸಂದರ್ಭದಲ್ಲಿ ಆ 50 ವರ್ಷಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಏನು ಬಡ ಸಮುದಾಯಗಳಿಗೆ ಸಿಕ್ಕಂಥ ನ್ಯಾಯದ ಕುರಿತು ಇವತ್ತು ಸಾಮಾಜಿಕ ನ್ಯಾಯದ ಕುರಿತು ಮತ್ತೊಮ್ಮೆ ವಿಮರ್ಶೆ ಆಗ್ತಕ್ಕಂಥ ಕೆಲಸ ಪ್ರಸ್ತುತ ಕಾಲಘಟ್ಟದಲ್ಲಿ ನಡೀತಾ ಇದೆ. ಯಾಕಂದರೆ ಹಾವನೂರು ವರದಿ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ಸ್ಥಿತಿಗತಿಗಳು ಏನಿತ್ತು, ಹಾವನೂರು ವರದಿ ಬಂದ ನಂತರ ಮತ್ತು ಈಗ 50 ವರ್ಷದಲ್ಲಿ ಏನು ನಮ್ಮ ಸಮುದಾಯಗಳು ಸಾಧನೆಯನ್ನು ಮಾಡಿದ್ದಾವೆ, ಆ ಸಾಧನೆಯನ್ನು ಮುಂದುವರಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಯುವ ಸಮುದಾಯಕ್ಕೆ ಆ ಹಾವನೂರು ವರದಿಯ ಘಟಕಾಂಶಗಳನ್ನು ಇವತ್ತು ತಿಳಿಸ್ಕೊಡ್ತಕ್ಕಂಥ ಅದರ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೀವಿ. ಯಾಕಂದರೆ ಕಾಂತರಾಜ್ ವರದಿಯನ್ನು ಏನು ಮೇಲ್ವರ್ಗದವರು ವಿರೋಧ ಮಾಡಿ ಅದನ್ನು ರದ್ದು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೂ ಇಂಥ ಘಟನೆಗಳನ್ನು ಶೋಷಿತ ಸಮುದಾಯಗಳು ಇವತ್ತು ಎದುರಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಈ ಏನು ನಮ್ಮ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಗಣತಿ ನಡೀತಾ ಇದೆ, ಆ ಗಣತಿಗೆ ಸಂಬಂಧಪಟ್ಟಂಗೂ ಸಹಿತ ಈ ವರದಿ ಪೂರಕ ಅಂಶಗಳಾಗಿ ಸೇರಿಕೊಂಡಿವೆ. ಈ ಎಲ್ಲ ನಿಟ್ಟಿನಲ್ಲಿ ಹಾವನೂರು ವರದಿಯ 50 ವರ್ಷಗಳ ಸಂದಂಥ ಈ ಸಂದರ್ಭದಲ್ಲಿ ಆ ವರದಿಯ ಅಂಶಗಳನ್ನು ಇವತ್ತು ಸ್ಮರಿಸ್ತಕ್ಕಂಥ ದಿನವಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸೇರಿದಂತೆ ರಾಜ್ಯದ ಬಹುತೇಕ ಎಲ್ಲ ಅಹಿಂದ ಸಮುದಾಯದ ಸಚಿವರುಗಳು, ಶಾಸಕರುಗಳು ಮತ್ತು ಎಲ್ಲ ಸಮುದಾಯಗಳ ಅಧ್ಯಕ್ಷರುಗಳು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹೀಗಾಗಿ ಹಾವನೂರು ವರದಿ ನಮ್ಮೆಲ್ಲರಿಗೂ ಸಹಿತ ಒಂದು ಸುವರ್ಣಾಕ್ಷರಗಳಿಂದ ಬರೆದಿಡ್ತಕ್ಕಂಥ ವರದಿಯಾಗೈತಿ. ಹೀಗಾಗಿ ಆ ಸಂದರ್ಭವನ್ನು ಮತ್ತೆ ನೆನಪು ಮಾಡ್ಕೊಳ್ಳೋಂಥ ಈ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಚರ್ಚೆ ಭಾಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆಯಾ? ಖಂಡಿತವಾಗಿಯೂ. ಯಾಕಂದರೆ ಈ ವರದಿ ಬಂದ ನಂತರ ಒಂದಿಷ್ಟು ಜೀವ ಸಿಗ್ತಕ್ಕಂಥ ಕೆಲಸ ಆಗಿದೆ ಹಿಂದುಳಿದವ್ರಿಗೆ. ಹಾಗಾಗಿ ಆ ಜೀವ ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಮರವಾಗಿ ಪೋಷಿಸ್ತಕ್ಕಂಥ ಹೊಣೆಗಾರಿಕೆ ನಮ್ಮ ಮೇಲಿದೆ. ಯಾಕಂದರೆ ಏನು ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ನಮಗೆ ಸಾಮಾಜಿಕ ನ್ಯಾಯದಡಿ ಮೀಸಲಾತಿ ಬೇಕಾಗಿದೆ. ಆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಈ ಸಮಾವೇಶದ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಏನು SC ST OBC ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಗಳಾಗಿರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಮೀಸಲಾತಿಯ ಖಾಸಗಿ ರಂಗದಲ್ಲಿ ಆಗಿರ್ಬೋದು ಮೀಸಲಾತಿಯನ್ನು ಮತ್ತೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಇದ್ದೀವಿ ನಾವು. ಓಕೆ ಸರ್, ತಮ್ಮ ಹೆಸರು ಹೇಳಿ. ತೋಳಿ ಭರಮಣ್ಣ ಅಂತೇಳಿ ಅಹಿಂದ ಸಮುದಾಯದ ಸಂಘಟನೆ.